ನಿಮ್ಮ ಸಜೆಷನ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಆ್ಯಂಡ್ ಆ್ಯಕ್ಟಿವ್ ಇಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಬೇಡಿ. ಆ ಕೆಳಗಡೆ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಲಿಂಕ್ ಓಪನ್ ಮಾಡಿದಾಗ ನೋಡಿ, ಈಗ ಏನೊಂದು AI ಸಾಫ್ಟ್ವೇರ್ ಏನಿತ್ತು ಅದು ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ, ಸರಿನಾ? ಸೊ ಇಲ್ಲಿರುವಂಥದ್ದು ಗ್ರೀನ್ ಕಲರ್ ಬಟನ್ಸ್ಗಳೇನು ಬರ್ತವೆ, ಈ ರೀತಿ ಹಸಿರು ಬಣ್ಣದಲ್ಲಿ ಬರುವಂತಹ ಬಟನ್ಗಳನ್ನು ನೀವು ಕ್ಲಿಕ್ ಮಾಡಬಹುದು. ಇದೆಲ್ಲನೂ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಕನ್ನಡ ಯೂಟ್ಯೂಬ್ ಚಾನಲ್, ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಏನಿದೆ ಅದು, ಮತ್ತು ಇಲ್ಲಿ ಹೆಸರು ಮತ್ತು ಮೊಬೈಲ್ ನಂಬರ್ ಬಂದಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಡೈರೆಕ್ಟಾಗಿ ಚೆಕ್ ಮಾಡಿ. ಸೊ ಏನಾಗ್ತದೆ ಅಂದರೆ ಈ ರೀತಿ ನಿಮಗೆ ಒಂದು ಲಿಸ್ಟ್ನ ಕೊಡುತ್ತೆ ಇದೇ ಒಂದು ಪೇಜಲ್ಲಿ, ಓಕೆನಾ? ಸೊ ನೀವು ಅದರ ಬಗ್ಗೆ ಬೇಕಾಗಿರೋಂಥ ಪಾಸಿಟಿವ್ ನೆಗೆಟಿವ್ ಎರಡನ್ನ ಕೊಟ್ಟಿದ್ದೀವಿ ಇಲ್ಲಿ, ಒಳ್ಳೆಯದು ಕೆಟ್ಟದ್ದು ಏನು ಇತ್ತಾ ಅಂತ. ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಇದೆಲ್ಲ ಕೂಡ ಬಟನ್ಗಳು, ಇದನ್ನು ನೀವು ಟಚ್ ಮಾಡಿ. ಮತ್ತು ಇಲ್ಲಿ ಸಜೆಷನ್ಸ್ಗಳು ಪದೇ ಪದೇ ಬರ್ತಾ ಇರ್ತವೆ. ಇದನ್ನು ಕೂಡ ಕ್ಲಿಕ್ ಮಾಡ್ಬೋದು, ಇದು ಕೂಡ ಕ್ಲಿಕ್ ಮಾಡಬಹುದು. ನೀವು ಇಲ್ಲಿ ಟಚ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ಸು ಡೀಟೇಲ್ ಆಗಿ ನೀವು ಹೇಳೋದ್ರಲ್ಲ ಒಳ್ಳೆಯದು ಕೆಟ್ಟದ್ದು ಅದು ಇದು ಎಲ್ಲನೂ. ಆ್ಯಂಡ್ ನಂಬರ್ ಅಪ್ಡೇಟ್ ಮಾಡೋಕ್ಕೆ ಹೇಳಿದರೆ ನಂಬರ್ ಅಪ್ಡೇಟ್ ಮಾಡಿದ್ದೀನಿ, ಹೊಸ ನಂಬರ್ಸ್ ಇರ್ತದೆ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಏನಿರುತ್ತೆ, ಏನು ಎತ್ತ ಅದು ಇದು, ಆಯಿತಾ? ಸೊ ಇದು ಸಜೆಷನ್ಸ್ಗಳು ಬರ್ತಾ ಇರ್ತೀವಿ, ಕ್ಲೋಸ್ ಮಾಡಿ, ಮೊಬೈಲಲ್ಲಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇದು ಯಾರು ಕೆಲವ್ರು ಕೇಳ್ತಿರಲ್ಲ, ಪೇ ಮಾಡ್ತೀನಿ ಅದು ಇದು ಫ್ರೀಯಾಗಿ ಕೇಳಲ್ಲ, ಅದು ಅವರಿಗೆ ಕೆಳಗಡೆ ಕೊಟ್ಟಿದ್ದೀನಿ, ಕೆಳಗಡೆ ಕ್ಲಿಕ್ ಮಾಡಿ ಇಲ್ಲಿ UPI ಏನಿದೆ ಕ್ಲಿಕ್ ಮಾಡಿ, ನೀವು ಪೇ ಮಾಡೋಂಗಿರೋ ಮಾಡಿ ಬಿಟ್ಟರೆ ಬಿಡಿ, ನಿಮ್ಮ ಇಷ್ಟ. ಒಟ್ಟಲ್ಲಿ ಅದು ಯಾರು ಕೇಳ್ತೀರಿ ಅವ್ರಿಗೆ ಮಾತ್ರ, ಈ ಪೇಮೆಂಟ್ ವಿಷಯ ಮಾತಾಡಲ್ಲ ನಾನು. ಇಲ್ಲಿ ಬಂದು ನಿಮಗೆ ಡೀಟೇಲ್ ಆಗಿ ಎಷ್ಟಾಗೋದು ಅಷ್ಟು ಡೀಟೇಲಾಗಿ ಕೊಟ್ಟಿದ್ದೀನಿ. ಸೊ ಯಾವ್ಯಾವುದಕ್ಕೆ ಚೆನ್ನಾಗಿರುತ್ತೆ, ಯಾವ್ಯಾವ ವರ್ಷಗಳು ಚೆನ್ನಾಗಿರುತ್ತೆ, ಯಾವ ರಾಜಾರಾಣಿ ಅಥವಾ ಯಾವ ಕಿಂಗ್ ಆ್ಯಂಡ್ ಕ್ವೀನ್ ಕಾಂಬಿನೇಷನ್ಸ್ಗಳು ಚೆನ್ನಾಗಿರುತ್ತೆ. ಸೊ ಈ ಒಂದು ಜೋಡಿನ ನಾನು ಉಪಯೋಗಿಸ್ತೀನಿ ಅಂತಂದರೆ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದು ಅಂತ ಕೊಟ್ಟಿದ್ದೀನಿ. ಯಾವುದು ನಂಬರ್ 79. 79 ಕೊಡಬಾರ್ದಂತೆ, ಅದು ಆ ಥರ ಆಗುತ್ತೆ ಈ ಥರ ಆಗುತ್ತೆ, ಸಂಬಂಧ ಸಮಸ್ಯೆ ಬರುತ್ತೆ ಅದು ಇದು ಅಂತ ಏನಾರು ಇತ್ತು ಅಂತಂದರೆ ಬೇಸಿಕ್ ರೂಲ್ಸ್ ಇದು, ಡೈರೆಕ್ಟ್ ಆಗಲ್ಲ. ಬೇಸಿಕ್ ರೂಲ್ಸಲ್ಲಿ ಅಟ್ಲೀಸ್ಟ್ ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ ಕಾಂಬಿನೇಷನ್ ಮೇಲಾದ್ರು ನೀವು ಸೆಲೆಕ್ಟ್ ಮಾಡಿ ಅಂತ ನಾನು ಕೊಟ್ಟಿದ್ದೀನಿ. ಸೊ ಕಾಂಬಿನೇಷನ್ ಯಾವ್ದು ಚೆನ್ನಾಗಿರುತ್ತೆ ಅವ್ರಿಗೆ ಚೆನ್ನಾಗಿ ಹೋಗುತ್ತೆ. ಈ ಕಾಂಬಿನೇಷನ್ಗಳಿಗೆ ಈ ಒಂದು ನಂಬರ್ನ ಸಜೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡಬೇಕು, ಚಾರ್ಟ್ ನೋಡಬೇಕು, ಬಟ್ ಅಟ್ಲೀಸ್ಟ್ ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಆಯಿತಾ? ಈ ನಂಬರ್ ಕೊಟ್ಟಿದ್ರೆ ಕಾರಣ ಇರುತ್ತೆ ಕನ್ಸಲ್ಟೇಷನಲ್ಲಿ, ಬಟ್ ನೀವು ನಂಬರ್ ಸೆಲೆಕ್ಟ್ ಮಾಡೋದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ್ಯಾವ ಇಯರಲ್ಲಿ ಅದರ ಒಂದು ಎಫೆಕ್ಟ್ ಇರುತ್ತೆ ಇರಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಇದೇನು ಇದು ಆಗೋಗಿದೆ ನಮಗೆ ಅಥವಾ ಇಷ್ಟು ವರ್ಷ ಬದುಕ್ತೀವಿ ಆ ಥರ ಅಂತಲ್ಲ, ಆ ಕಾಂಬಿನೇಷನ್ಸ್ ಎಲ್ಲ ಟೈಮಲ್ಲಿ ಪ್ರಾಬ್ಲಮ್ಸ್ಗಳು ಕೊಡುತ್ತೆ. ಆ ಒಂದು ನಂಬರ್, ಈ ಒಂದು ನಂಬರ್ನ ನೆಗೆಟಿವ್ ಎಫೆಕ್ಟ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಇದು ನೀವು ನನಗೆ ನಂಬರ್ ಚೇಂಜ್ ಮಾಡಿದೆ ಬರೀ ನೆಗೆಟಿವೇ ಕಾಣಿಸ್ತಿದೆ, ಪಾಸಿಟಿವೇ ಕಾಣಿಸ್ತಿಲ್ಲ, ಆ ಥರ ಏನಾರು ಇತ್ತು ಅಂದರೆ ಅದನ್ನು ಇಲ್ಲಿ ನೋಡ್ಕೋತೀರ, ಸರಿ ಅಲ್ವಾ? ಅದಾದಮೇಲೆ ಯಾರಿಗೆ ಯಾವ ಕೆಲಸಕ್ಕೆ ಉಪಯೋಗಿಸ್ಬೋದು, ಯಾವ ಕೆಲಸ ಮಾಡ್ಬೋದು, ಇದರಿಂದ ಆರೋಗ್ಯ ಸಮಸ್ಯೆ ಏನು ಅಥವಾ ಆರೋಗ್ಯದಿಂದ ಒಳ್ಳೆಯದಾಗೋದೇನು. ಸೊ ಆಲ್ಮೋಸ್ಟ್ ನಾನು ಪ್ರಾಬ್ಲಮ್ ಬೇಸಿಸ್ ಮೇಲೆ ಏನಿದೆ ಅದನ್ನು ಕೊಟ್ಟಿದ್ದೀನಿ, ಮೆನ್ಷನ್ ಮಾಡಿ, ಪ್ರಾಬ್ಲಮ್ಸ್ಗಳನ್ನೇ ಮೆನ್ಷನ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಒಳ್ಳೆ ಜೋಡಿ ಕೆಟ್ಟ ಜೋಡಿ ಅಂತ ನೀವುಗಳೇ ಕನ್ಫ್ಯೂಸ್ ಆಗ್ತಾ ಇರೋದು. ರೂಲ್ಸಲ್ಲಿ ಆ ರೀತಿ ಇರಲ್ಲ. ಸೊ ನೀವೇ ಕನ್ಫ್ಯೂಸ್ ಆಗ್ತಿರೋದ್ರಿಂದ ಅದನ್ನು ಒಂದು ಸ್ವಲ್ಪ ಅದೇ ರೀತಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೋಡಿ ನೇಮು, ಕೆಳಗಡೆ ಬಂದರೆ ಇಲ್ಲಿ ಹೆಸರನ್ನ ಹಾಕ್ಬೋದು ನೀವು. ಸೊ ಇಲ್ಲಿ ಹೆಸರಿನ ಮೊತ್ತವನ್ನು ಲೆಕ್ಕ ಹಾಕಿಂತಿದೆಯಲ್ಲ, ಇದನ್ನು ಟಚ್ ಮಾಡಿ. ಇಲ್ಲಿ ಟೋಟಲ್ ಏನಾದಮೇಲೆ ಏನು ಬರುತ್ತೆ ಅಂತ ತೋರಿಸುತ್ತೆ, ಸರಿನಾ? ಅರವಿಂದ್ ಕೃಷ್ಣ ಅನ್ನೋದು ಈ ಹೆಸರು ತೊಗೊಂಡಿದೆ. ಅಕಸ್ಮಾತ್ ನಿಮ್ಗೆ ಇಲ್ಲ ಅಂದರೆ ಇಲ್ಲಿ ನಿಮ್ಮ ಸರ್ನೇಮ್ಗಳು, ನಾರ್ತ್ ಕರ್ನಾಟಕದಿಂದ ಏನು ಮೆಸೇಜ್ ಮಾಡ್ತಿದ್ದೀರಾ, ನಿಮ್ಮ ಸರ್ನೇಮ್ ಏನಿರುತ್ತೆ ಇದೆಲ್ಲ ಹಾಕಿ, ಅಥವಾ ಇನಿಷಿಯಲ್ಸ್ ಆಗ್ತು ಅಂದರೆ ಈ ರೀತಿ 2 ಹೆಸರನ್ನ ಹಾಕಿ ಕೊಡಿ. ಸೊ ಇಲ್ಲಿ ನಾನು ಇನಿಷಿಯಲ್ ತೋರಿಸ್ತೀನಿ ಅಂತಂದರೆ ಏನಾಗ್ತದೆ, 2ನ್ನ ಕೊಟ್ಟಿದೆ ಇಲ್ಲಿ. ಸಂಯುಕ್ತ ಅದು 19 ವೀಕ್ಷಿಸಿ 23 ವೀಕ್ಷಿಸಿ, ಅಥವಾ 19/23 ಸೆಟ್ ಮಾಡಿರೋ ಒಂದು ನಂಬರ್ ಅಂತ ಅಂದ್ಕೊಂಡ್ರೆ ಇದನ್ನು ಟಚ್ ಮಾಡಿದ್ರೆ ಇದರಲ್ಲಿ ನಾನು ಯಾರ್ಯಾರಿಗೆ ಒಳ್ಳೆಯದು ಕೆಟ್ಟದು ಅಂತ, ಇದು ಕೂಡ ಸೇಮ್ ಅದೇ ರೀತಿಯಲ್ಲಿ 23 ಆಟೋಮೆಟಿಕಾಗಿ ಕನ್ನಡ ಚೇಂಜ್ ಆಗುತ್ತೆ, ಇದು ಕೂಡ ಆಟೋಮೆಟಿಕಾಗಿ ಕನ್ನಡ ಚೇಂಜ್ ಆಗುತ್ತೆ. ಆಗಿಲ್ಲ ಅಂದರೆ ಇಲ್ಲಿ ಬಂದು ನಿಮ್ಮ ಲ್ಯಾಂಗ್ವೇಜ್ ಏನಿರುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲೇನಾಗ್ತದೆ ನೋಡಿ, ಯಾರಿಗೆ ಒಳ್ಳೆಯದು, ಇದರ ಒಂದು ಒಳ್ಳೆಯದೇನು ಆ್ಯಂಡ್ ಇದರ ಕೆಟ್ಟದೇನು, ಆ ನಂಬರಿಂದ ಎಫೆಕ್ಟ್ ಯಾವಾಗಲೂ ಕೂಡ ಏನೇ ಯೂಸ್ ಮಾಡಿದ್ರು ಸಾಯೋವರೆಗೂ ಬರೀ ಒಳ್ಳೆಯದೇ ಮಾಡುತ್ತೆ ಅಥವಾ ಸಾಯೋವರೆಗೂ ಬರೀ ಕೆಟ್ಟದೇ ಮಾಡುತ್ತೆ ಅಂತಲ್ಲ, ಆಯಿತಾ? ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಚಾಕು ಒಬ್ಬ ಕೊಲೆಗಾರನ ಹತ್ರ ಇದ್ದರೆ ಕೊಲೆ, ಅದೇ ಡಾಕ್ಟರ್ ಹತ್ರ ಇತ್ತು ಅಂತಂದರೆ ಒಂದು ಜೀವ ಉಳಿಸ್ತಾನೆ. ಸೊ ಒಂದೇ ವಸ್ತು, ಶಾರ್ಪ್ ಆಗಿರೋ ಒಂದು ವಸ್ತು ಯಾವ ವ್ಯಕ್ತಿ ಹತ್ರ ಇರುತ್ತೆ ಅಥವಾ ಯಾವ ಒಂದು ಪರಿಸ್ಥಿತಿಯಲ್ಲಿ ಉಪಯೋಗಿಸ್ತೀವಿ, ಈ ರೀತಿ ಇರುತ್ತೆ. ಆಸ್ಟ್ರಾಲಜಿಯಲ್ಲಿ ಬಂದು ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನು ನೋಡ್ತೀವಿ, ಆ ರೀತಿ ಇದನ್ನು ನಾವು ರೆಡಿ ಮಾಡಿರ್ತೀವಿ. ಸೊ ಒಳ್ಳೆಯದೇ ಕೆಟ್ಟದ್ದು ಅಂದಾಗ ಇದನ್ನು ಯಾವ ರೀತಿ ತೊಗೊಳ್ಳೋದು ಅಂದರೆ 1-2 ಮಾತಲ್ಲಿ ಹೇಳೋದು ಕಷ್ಟ, ಬಟ್
ಕನ್ಸಲ್ಟೇಷನ್ ಅಥವಾ ಬೇರೆ ಟೈಮಲ್ಲಿ ಹೇಳಿರ್ತೀವಲ್ಲ ಅದಕ್ಕೆ ಎಕ್ಸ್ಪ್ಲನೇಷನ್ ಆಗಿ ಅಂದರೆ ಏನಕ್ಕೆ ಈ ಥರ ಹೇಳಿದ್ವಿ ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀವಿ. ಸೊ ಏನಾಗ್ತದೆ ಏನು ಎತ್ತ, ಅಗೌರವ ತೋರಿಸಿದ್ರೆ ಪ್ರಾಬ್ಲಮ್ ಆಗೋದು, ಸಹಾಯ ಕೇಳೋದ್ರಲ್ಲಿ ಪ್ರಾಬ್ಲಮ್ ಆಗೋದು, ಈಗೋ ಕ್ಲಾಶ್ ಆಗೋದು, ಸಂಬಂಧಗಳಲ್ಲಿ ಕ್ಲಾಶ್ ಆಗೋದು, ಈ ರೀತಿ ಇರುತ್ತೆ. ಸೊ ಯಾರೊಬ್ಬರು ಸಾಫ್ಟ್ ಆಗಿರೋ ವ್ಯಕ್ತಿಗೆ ಇದನ್ನು ಕೊಟ್ಟರೆ ಪ್ರಾಬ್ಲಮ್ ಕಾಣಿಸಲ್ಲ. ಯಾರು ಡಾಮಿನೇಟಿಂಗ್ ನಂಬರ್ ಮಲ್ಟಿಪಲ್ 1 ಇರೋಂಥವ್ರಿಗೆ ಅಥವಾ ಮಲ್ಟಿಪಲ್ 9 ಇರೋಂಥವ್ರಿಗೆ ಇದನ್ನು ಕೊಟ್ಟಾಗ ಸೆಟ್ ಮಾಡಿದಾಗ ಪ್ರಾಬ್ಲಮ್ಸ್ಗಳು ಕಾಣಿಸುತ್ತೆ. ಸೊ ಯಾರ್ಯಾರಿಗೆ ಒಳ್ಳೆಯದು, ಯಾವ ರೀತಿ ಜನ ಇರ್ತಾರೆ, ಅವರ ಮನಸ್ಥಿತಿ ಹೆಂಗಿರುತ್ತೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಅಂಥವರಿಗೆ, ಯಾವ ಕೆಲಸಕ್ಕೆ ಸೂಕ್ತ ಈ ಒಂದು ಟೋಟಲ್ಲು, ಯಾವ ರೀತಿ ಇರ್ತಾರೆ, ಅವರ ಆರೋಗ್ಯದಲ್ಲಿ ಏನು ಸಮಸ್ಯೆ ಬರಬಹುದು, ಹಣಕಾಸಲ್ಲಿ ಯಾವ ರೀತಿ ಇರುತ್ತೆ, ಯಾವ ವರ್ಷಗಳು ಒಳ್ಳೆಯದು ಕೆಟ್ಟದು, ಯಾವುದು ವರ್ಷಗಳನ್ನ ಅವಾಯ್ಡ್ ಮಾಡಬೇಕು, ಯಾವ ಒಂದು ಕಿಂಗ್ ಆ್ಯಂಡ್ ಕ್ವೀನ್ ಕಾಂಬಿನೇಷನ್ಗೆ ಚೆನ್ನಾಗಿ ಹೋಗುತ್ತೆ. ಸರಿನಾ? ಸೊ ಯಾರಿಗೆ ಒಳ್ಳೆಯದಲ್ಲ, ಯಾರಿಗೆ ಒಳ್ಳೆಯದು, ಯಾರಿಗೆ ಕೆಟ್ಟದು, ಯಾರಿಗಿದು ನೋಡಿಕೊಂಡು ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಮೇಜರ್ ಇದಾಗ್ತದೆ. ಆ್ಯಂಡ್ ಕೆಲವೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಏನಾಗ್ತಿತ್ತು ಅಂತಂದರೆ ಇಷ್ಟು ದಿನ ಥರ ಕ್ಲಾರಿಟಿ ಇಲ್ಲ, ಎಲ್ಲರೂ ಕೂಡ ಕನ್ಫ್ಯೂಸ್ ಆಗ್ತಿದ್ದೀರಾ. ಕೂತ್ಕೊಂಡು ಇದನ್ನು ಓದಿ, ಇದಿಷ್ಟನ್ನು ಕೂಡ ಕೂತ್ಕೊಂಡು ಓದಿ, ಮತ್ತು ಡೈರೆಕ್ಟಾಗಿ ನೀವು ಎಲ್ಲಿಗೆ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಆ ಹೆಡ್ಡಿಂಗ್ಗಳಿಗೆ ಹೋಗುತ್ತೆ. ಸೊ ನಿಮ್ಗೆ ಏನು ಬೇಕು ಅದನ್ನು ನೋಡ್ಕೊಳ್ಳಿ, ಪದೇ ಅದನ್ನು ನೋಡಿ. ಆ್ಯಂಡ್ ಆ ಥರ ಹೇಳಿದ್ರೆ ಇವ್ರು ಈ ಥರ ಹೇಳಿರೋಕ್ಕಿಂತ ಜಾಸ್ತಿ ನಿಮ್ಮ ಹೆಸರು ನಿಮ್ಮ ಇದು ಚೆಕ್ ಮಾಡಿ. ಸರಿನಾ? ಅದೇ ರೀತಿ 23 ಕೂಡ ಅದೇ ರೀತಿ ಕೊಟ್ಟಿದ್ದೀನಿ. ಸೊ ಇದು KN ಏನಿದೆ ಇದು ಏನೋ ಇಂಗ್ಲೀಷ್ ಮತ್ತು ಕನ್ನಡ ಚಾನಲ್ ಏನಿತ್ತು, ಅದು ಇಂಗ್ಲೀಷ್ ಚಾನಲ್ ಒಂದು ಮಾಡಿದ್ದೆ, ಅದು ಆ್ಯಕ್ಟಿವ್ ಆಗಿಲ್ಲ, ಕನ್ನಡನೇ ಆ್ಯಕ್ಟಿವ್ ಆಗಿಲ್ಲ ಈಗ, ಬಟ್ ಅದೊಂದು ಮಾಡಿದ್ದೆ. ಫ್ಯೂಚರ್ ಲೆವೆಲ್ ಟೈಮ್ ಸಿಗುತ್ತೆ, ಆ ಟೈಮಲ್ಲಿ ಮಾಡ್ತೀನಿ, ಸ್ವಲ್ಪ ಬೇರೆ ಕೆಲಸದ ಮೇಲೆ ಬ್ಯುಸಿ ಇದ್ದೀನಿ. ಇದು ಕೂಡ ನೋಡಿ ನಿಮಗೆ ನೋಟ್ಸ್ಗಳು. ಸೊ ಇದನ್ನು ಕ್ಲೀನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಆಫೀಸಿಂದ, ಏನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರಿಂದ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಇದು ನೋಡಿ ಎಲ್ಲನೂ ಕೂಡ ನೀವು ಬದ್ಬಿಟ್ಟು ಬೇರೆ ನಿಮ್ಮ ಹೆಸರುಗಳನ್ನೆಲ್ಲ ಸರ್ಚ್ ಮಾಡಿದ್ರೆ ರಿಪೋರ್ಟ್ಸ್ಗಳು ಅಪ್ಡೇಟ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಸೊ ನಿಮ್ಮ ಹೆಸರೆಲ್ಲ ಏನಾದ್ರು ಇಲ್ಲಿ ಇತ್ತು ಅಂತಂದರೆ ಆ ಹೆಸರಿನ ರಿಪೋರ್ಟ್, ಆ ವ್ಯಕ್ತಿಗೆ ಯಾವ ರೀತಿ ಇರ್ತಾರೆ, ಏನೇ ಗುಣಗಳೇನು, ಒಳ್ಳೆ ವರ್ಷ ಕೆಟ್ಟ ವರ್ಷ, ಥರ ಪ್ರತಿಯೊಂದು ವ್ಯಕ್ತಿಗಳ ಹೆಸರನ್ನ ಇಲ್ಲಿ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಫ್ಯೂಚರಲ್ಲಿ. ಬಟ್ ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗಬಹುದು. ನಾವು ಎಲ್ಲವೂ ಇಲ್ಲಿ ಹಾಕಿದ್ವಿ, ಚೆಕ್ ಮಾಡಿ ನೋಡ್ತೀನಿ. ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ನನ್ನ ಕಂಪ್ಲೀಟ್ ಬ್ಲಾಗಲ್ಲಿ ಯಾವ್ಯಾವ ಹೆಸರುಗಳೇನಿದೆ ಅದು ನಿಮಗೆ ಸಿಗುತ್ತೆ. ಸರಿನಾ? ಇಷ್ಟು ಅಪ್ಡೇಟ್ ಮಾಡಿದ್ದೀವಿ. ಆ್ಯಂಡ್ 3ನೇದು ಬಂದು ನಿಮಗೆ ಏನು ನಾರ್ಮಲ್ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ವಿ ಅದು. ಕ್ಲಿಕ್ ಮಾಡ್ತೀರಾ, ಸಾಫ್ಟ್ವೇರ್ ಓಪನ್ ಆಗ್ತದೆ. ಸಾಫ್ಟ್ವೇರ್ ಓಪನ್ ಮಾಡಿದ್ಮೇಲೆ ನಿಮ್ಮ ಕ್ವಶನ್ಸ್ ಕೇಳ್ತೀರಾ. ನೆಗೆಟಿವ್ ಏನೋ ಕೊಡ್ತಾ ಇದೆ ಅಂತಂದರೆ ಎಲ್ಲರಿಗೂ ಕೇಳ್ತಾ ಇರೋದು ಈ ನಂಬರಲ್ಲಿ ನಂಗೆ ಪ್ರಾಬ್ಲಮ್ ಏನು, ಮೇಜರ್ ಜನ ಕೇಳ್ತಾ ಇರೋದು ನನಗೆ ಈ ನಂಬರಲ್ಲಿ ಪ್ರಾಬ್ಲಮ್ ಏನು, ಈ ನಂಬರ್ ಯೂಸ್ ಮಾಡ್ಬೋದಾ, ಈ ನಂಬರ್ ಬೇಡವಾ, ಸರಿನಾ ತಪ್ಪ, ಬರೀ ಇದೇ ಜಾಸ್ತಿ ಕೇಳ್ತಾ ಇರೋದು. ಒಳ್ಳೇದು ಕೆಟ್ಟದೆಲ್ಲನೂ ಕೂಡ ಲಿಸ್ಟಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ವೆರಾಸ್ ನಿಮ್ಮ ನಂಬರ್ ಆಗ್ತಿದಂಗೆ, ನೇಮ್ ಆಗ್ತಿದಂಗೆ, ಇಲ್ಲಿ ಬರೀ ನೇಮ್ ನಂಬರ್ ಮಾತ್ರ ಅಲ್ಲ, ಅಕೌಂಟ್ ನಂಬರ್ ಏನೇ ಹಾಕೋರು ಕೂಡ ನೆಗೆಟಿವ್ ಮಾತ್ರ ಕೊಡುತ್ತೆ ಇಲ್ಲಿ ಪ್ರಾಬ್ಲಮ್ಸ್ ಏನು ಅಂತ. ಸ್ವಲ್ಪ ಅದನ್ನು ಅಂದರೆ ಚೇಂಜ್ ಮಾಡ್ತಾ ಇದ್ದೀವಿ, ಈಕ್ವಲ್ ಕೊಟ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋ ಥರ. ಬಟ್ ಎಲ್ಲ ಒಂದು ಕಡೆ ಪ್ರಾಬ್ಲಮ್ಸ್ ಏನು ಅನ್ನೋದು ಗೊತ್ತಿರಬೇಕು ನಿಮಗೆ, ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಮ ನಂಬಿಕೆ ಅನ್ನೋಕ್ಕಿಂತ ಜಾಸ್ತಿ ಎಕ್ಸಿಸ್ಟಿಂಗ್ ನಂಬರ್ ಚೆಕ್ ಮಾಡಿ ಪ್ರಾಬ್ಲಮ್ಸ್ ಮ್ಯಾಚ್ ಆಯಿತಾ, ಅದಾದಮೇಲೆ ಹೊಸ ನಂಬರ್ ಇಲ್ಲಿ ಹಾಕಿ ಪ್ರಾಬ್ಲಮ್ಸ್ಗಳು ನೋಡ್ಕೊಂಡು ನಂಬರ್ ತೊಗೊಳ್ಳಿ. ಇದು ಮೇಯ್ನ್ ಬಂದು ಅದಕ್ಕೆ ಜಾಸ್ತಿ ನನಗೆ ಕೇಳ್ತಾ ಇರೋದು ಪ್ರಾಬ್ಲಮ್ಸೇ. ಸೊ ಸಾಫ್ಟ್ವೇರ್ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ, ಫ್ರೀ ಇರುತ್ತೆ, ಅದ್ರ ಪಾಡಿಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ, ನನ್ನನ್ನು ಕಾಯೋ ಅವಶ್ಯಕತೆ ಇರಲ್ಲ. ಆ ಒಂದು ಉದ್ದೇಶಕ್ಕೆ ಮಾತ್ರ ಮಾಡಿರೋದು. ಇಲ್ಲಿ ಹೆಂಗೆ ಬೇಕಾದ್ರೂ ನಿಮ್ಗೆ ಎದುರಿಸ್ಬಹುದು, ನಂಬಿಸ್ಬಹುದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ಏನು ಕೇಳ್ತೀರಾ ಇದು ಒಳ್ಳೆಯದೋ ಕೆಟ್ಟದೋ ಅದನ್ನು ಆನ್ಸರ್ ಮಾಡೋದಕ್ಕೋಸ್ಕರ ಮಾತ್ರ ಮಾಡಿದ್ದೀನಿ. ಅದೇ ರೀತಿ ಇದು ಆನ್ಸರ್ ಮಾಡುತ್ತೆ. ನೀವು ಅದೇ ರೀತಿ ಒಂದು ನಿಮ್ಮ ಒಂದು ಯೂಸ್ ಏನಿರುತ್ತೆ ಇದು ಯೂಸ್ ಮಾಡ್ಕೊಳ್ಳಿ, ಆಯಿತಾ? ಇದು ನಿಮಗೆ ಏನು ಲಿಂಕ್ ಏನು ಕೊಟ್ಟಿದೆ ಅದೇನೇ ಇದು. ನಾರ್ಮಲಾಗಿ ಫಸ್ಟ್ ಏನಿತ್ತು ಅದು. ಸೊ ಇಲ್ಲೆಲ್ಲದ ಕಡೆ ನೋಟ್ಸ್ಗಳು ಬರ್ತಾ ಇರ್ತದೆ, ಕ್ಲಿಕ್ ಮಾಡಿದ್ರೆ ಬೇರೆ ನೋಟ್ಸ್ಗಳು ಓಪನ್ ಆಗ್ತಾ ಇರ್ತದೆ. ಸೊ ರ್ಯಾಂಡಮ್ ಆಗಿ ಹೇಳ್ತೀವದು. ಚಾನಲ್ ಜಾಯ್ನ್ ಆಗಿಲ್ದಿರೋರು ಇಲ್ಲಿ ಚಾನಲ್ ಜಾಯ್ನ್ ಆಗಿ ಚಾಟ್ ಮಾಡಬೇಕಾಗಿರೋರಿಗೆ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ದೀನಿ, ಟೈಮಲ್ಲಿ ಕೇಳಿ. ಆ್ಯಂಡ್ ರಿಪ್ಲೈ ಮಾಡಿಲ್ಲ ಅದು ಕೇಳಬೇಡಿ. ಒಬ್ರಿಬ್ಬರದ್ದು ಮೆಸೇಜ್ ಬಂದಿರೋ ಮಾಡಿರ್ತೀವಿ, ಕೆಲವು ಸಲ ಮರ್ತು ಹೋಗ್ತು ಅಂದರೆ ಲೇಟ್ ನೈಟಲ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಡೌಟ್ಸ್ಗಳು ಕೇಳಿದ್ರೆ ಪರ್ಸ್ನಲ್ ಕೇಳಬೇಡಿ, ಪರ್ಸ್ನಲ್ ಕೇಳಂಗಿಲ್ಲ, ಅದಕ್ಕೆ ಟೈಮಿಂಗ್ಸ್ ಇದೆ, ಟೈಮಲ್ಲಿ ಕೇಳಿ. ಈ ಥರದ್ದು ಏನಾರು ಇತ್ತು ಅಂದರೆ ಅದನ್ನೆಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ನಂಬರ್ ಕೂಡ ಮೇನ್ ಉದ್ದೇಶ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ಅಂತಲ್ಲ, ನಂಬರ್ ಕೂಡ ಉದ್ದೇಶ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಆ ರೀತಿ ಡೌಟ್ಸ್ಗಳಿದ್ರೆ ಆನ್ಸರ್ ಮಾಡ್ತೀನಿ. ಬಟ್ ನೀವು ಪರ್ಸ್ನಲಾಗಿ ನನಗೆ ಕೆಲವು ಪ್ರಾಬ್ಲಮ್ಸೇ ಕೇಳ್ತೀರಾ, ಆ ರೀತಿ ಇದ್ದಾಗ ನಾನು ಆ ಟೈಮಲ್ಲಿ ಯಾವಾಗಲೂ ಇಷ್ಟ ಬಂದಾಗ ನಾನು ಹೇಳೋಕ್ಕಾಗಲ್ಲ. ನೀವು ಕೇಳ್ತೀರಾ ಇಷ್ಟ ಬಂದಾಗ, ಬಟ್ ನಾನು ಇಷ್ಟ ಬಂದಾಗ ಹೇಳೋಕ್ಕಾಗಲ್ಲ. ನಿಮ್ಗೆ ಅದು ಅರ್ಥ ಆಗ್ತಿದೆ ಅಂತ ಅಂದ್ಕೋತೀನಿ, ಅದರಿಂದ ನಾನು ಆನ್ಸರ್ ಮಾಡಿರೋದಿಲ್ಲ. ಸೊ ಅದನ್ನು ಸ್ವಲ್ಪ ಬೇರೆ ಥರ ತೊಗೋಬೇಡಿ, ಕೇರ್ಲೆಸ್ಸು ಆನ್ಸರ್ ಮಾಡಲ್ಲ ಆ ಥರ ಅಂತೆಲ್ಲ. ನಾನು ಟೈಮಿಂಗ್ಸ್ ಮೆನ್ಷನ್ ಮಾಡಿದ ಮೇಲೆ ಇದೇ ರೀತಿ ಇರಬೇಕು, ಇದೇ ರೂಲ್ಸು ಅಂತ ಹೇಳಿದ್ಮೇಲೆ ಆ ರೀತಿ ಕೇಳಿನ ಆನ್ಸರ್ ಮಾಡಿಲ್ಲ ಅಂದರೆ ಇದು. ಆ್ಯಂಡ್ ವಾಟ್ಸಪ್ಪಲ್ಲಿ ಕ್ವಶನ್ಸ್ಗಳು ಕೇಳಬೇಕಾದ್ರೂ ಅಷ್ಟೇ ನಂಬರ್ಸ್ ಕೇಳ್ತೀರಾ, ಮೇಜರ್ ಕೇಳಿದೆ ನಂಬರ್ಸ್ ಎಲ್ಲನೂ ಕೂಡ ಆನ್ಸರ್ ಮಾಡಿದ್ದೀವಿ.
ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು ಕೇಳಬೇಕಾದ್ರೆ ಅದು ಮಾತಾಡ್ಕೊಂಡೇ ಆಗಬೇಕು. ಸೊ ಆ ಟೈಮಲ್ಲಿ ನಾನು ಕನ್ಸಲ್ಟೇಷನ್ ಅಂತ ಹೇಳ್ತಿದ್ದೆ, ಬಟ್ ಈ ಟೈಮಲ್ಲಿ ಕನ್ಸಲ್ಟೇಷನ್ಸ್ ಎಲ್ಲೂ ಪುಷ್ ಮಾಡ್ತಿಲ್ಲ. ಕಾಂಟೆಂಟ್ ಶೇರ್ ಮಾಡ್ತಾ ಇದ್ದೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಮೇಜರ್ ಇದೇ ಹೆಲ್ಪ್ ಆಗುತ್ತೆ ನಿಮಗೆ. ಇನ್ನು ಮಿಕ್ಕಿದ ಸಣ್ಣ ಪುಟ್ಟದೇನಿದೆ ನಂಬರ್ಸ್ ವಗೇರ ಅದೆಲ್ಲ ಮೆಸೇಜ್ ಮಾಡಿದ್ದೀರಾ. ಎಲ್ಲ ನಂಬರ್ಸ್ಗಳದ್ದು ರಿಪೋರ್ಟ್ ಅಪ್ಡೇಟ್ ಆಗ್ತಾ ಇರ್ತದೆ. ಯಾರ್ಯಾರು ನಂಬರ್ಸ್ ಕೊಟ್ಟಿದ್ದೀವಿ ಅಥವಾ ಯಾರಿಗೋ ಡೌಟ್ ಇದೆ, ಇವ್ರು ಈ ಥರ ಹೇಳಿದ್ರು ಆ ಥರ ಹೇಳಿದ್ರು, ಯಾರು ಇರ್ರೆಸ್ಪೆಕ್ಟಿವ್ ಆಫ್ ಯಾರ ಕಡೆಯಿಂದ ಬಂದರೂ ಎಲ್ಲರಿಗೂ ಕೂಡ ರೆಗ್ಯುಲರ್ ಆಗಿ ವಾರಕ್ಕೆ 2 ದಿನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಂಬರ್ ಹಾಕ್ತೀರಾ, ಡಂಪ್ ಮಾಡ್ತೀರಾ, ವೆಯ್ಟ್ ಮಾಡ್ತೀರಾ, ಅವ್ರು ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ರೆಸ್ಪಾಂಡ್ ಮಾಡಿದ್ಮೇಲೆ ಅಥವಾ ಸ್ವಲ್ಪ ಅದು ಯಾವಾಗ ಅವ್ರಿಗೆ ಅಪ್ಡೇಟ್ ಮಾಡ್ತಾರೆ ನಿಮಗೆ ಅದು ವಾಟ್ಸಪ್ ಮಾಡ್ತಾರೆ. ಆಯಿತಾ? ಜಾಸ್ತಿ ರಿಕ್ವೆಸ್ಟ್ ಇರುತ್ತೆ. ಕಾಯಕ್ಕೆ ರೆಡಿ ಇದ್ದೀರಾ ಅಂದರೆ ನಂಬರ್ ಡೀಟೇಲ್ಸ್ ಕಳಿಸ್ಬಿಟ್ಟು ವೆಯ್ಟ್ ಮಾಡಿ. ಇಲ್ಲ ನಂಗೆ ಅರ್ಜೆಂಟ್ ಇತ್ತು ಅಂದರೆ ನಮ್ದೇನಿರುತ್ತೆ ಒಂದು ಪ್ರೊಸೀಜರು, ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.